ಶೋಭಾ. ಇವತ್ತಿನ ಜನರೇಷನ್ನಲ್ಲಿ ಕೂದಲು ಉದುರುವ ಸಮಸ್ಯೆ ಸಾಮಾನ್ಯವಾಗಿದೆ. ಇದಕ್ಕೆ ಕಾರಣ ನಾವು ಬಳಸುವ ಕೆಮಿಕಲ್ಸ್ ಮತ್ತು ನಮ್ಮ ಜೀವನ ಶೈಲಿ. ಕೆಲವರು ನನಗೆ ಕೂದಲು ತೆಳ್ಳಗಿದೆ, ಕೂದಲು ಉದ್ದ ಇಲ್ಲ, ಕೂದಲು ಕಪ್ಪಿಲ್ಲ, ಇಂತಹ ಸಮಸ್ಯೆಗಳೇ ಹೆಚ್ಚು. ಇಂತಹ ಸಮಸ್ಯೆಗಳಿಂದ ಕೂದಲನ್ನು ಕಾಪಾಡಿಕೊಳ್ಳಬಹುದು. ನಮ್ಮ ಮನೆಯಲ್ಲಿ ಸಿಗುವಂತಹ ಆಲಿವೆರಾ ಮತ್ತು ಕರಿಬೇವಿನಿಂದ ಮಾಡಿದ ಆಯಿಲನ್ನು ನಾವು ಯೂಸ್ ಮಾಡೋದ್ರಿಂದ ಖಂಡಿತ ನಮ್ಮ ಕೂದಲನ್ನು ಕಾಪಾಡಿಕೊಳ್ಳಬಹುದು. ಈಗ ಆಯಿಲನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾದ ಸಾಮಗ್ರಿಗಳು: ಆಲಿವೆರಾ 100 ಗ್ರಾಂ, ಕರಿಬೇವು 1 ಹಿಡಿಯಷ್ಟು, ಕೊಬ್ಬರಿ ಎಣ್ಣೆ 100 ಗ್ರಾಂ. ಈಗ ಆಲಿವೆರಾ ಪಲ್ಪನ್ನು ಹೇಗೆ ತೆಗೆದುಕೊಳ್ಳೋದು ಅಂತ ನೋಡೋಣ. ಮೊದಲು 2 ಸೈಡ್ನಲ್ಲಿರುವ ಮುಳ್ಳನ್ನು ತೆಗೆದುಬಿಡಿ. ನಂತರ ಮೇಲೆ ಇರುವ ಸಿಪ್ಪೆಯನ್ನು ತೆಗೆದುಬಿಡಿ. ಒಳಗೆ ಇರುವ ತಿರುಳನ್ನು ಮಾತ್ರ ಒಂದು ಬೌಲಿಗೆ ತೆಗೆದುಕೊಳ್ಳೋಣ. ಈ ತರ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ ತೆಗೆದುಕೊಳ್ಳೋಣ. ಈಗ ತೆಗೆದಿರುವ ಆಲಿವೆರಾ ಪಲ್ಪ್ ಮತ್ತು ಕರಿಬೇವನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿಕೊಳ್ಳೋಣ. ಈಗ ಪೇಸ್ಟ್ ರೆಡಿಯಾಗಿದೆ. ಈಗ ಆಯಿಲ್ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ಳಿ. ಅದು ಬಿಸಿಯಾದ ಮೇಲೆ ಕೊಬ್ಬರಿ ಎಣ್ಣೆ ಹಾಕಿ, ಕೊಬ್ಬರಿ ಎಣ್ಣೆ ಬಾಯ್ಲ್ ಆದ ಮೇಲೆ ಗ್ರೈಂಡ್ ಮಾಡಿ ಇಟ್ಟುಕೊಂಡಿರುವ ಪೇಸ್ಟನ್ನು ಹಾಕಿ ಅದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಯಲಿ. ಬಾಯ್ಲ್ ಆದ ಮೇಲೆ ಆರಲು ಬಿಡಿ. ಆರಿದ ನಂತರ ಒಂದು ಬೌಲಿಗೆ ಫಿಲ್ಟರ್ ಮಾಡಿ ತೆಗೆದುಕೊಳ್ಳಿ. ಈಗ ಆಲಿವೆರಾ ಆಯಿಲ್ ರೆಡಿಯಾಗಿದೆ. ಇದನ್ನು ಬಿಡುವಿನ ಸಮಯದಲ್ಲಿ ತಯಾರಿಸಿ ಶೇಖರಣೆ ಮಾಡಿ ಇಟ್ಟುಕೊಳ್ಳಬಹುದು. ಇದನ್ನು ವಾರದಲ್ಲಿ 2 ರಿಂದ 3 ಬಾರಿ ಯೂಸ್ ಮಾಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಈ ಆಯಿಲನ್ನು ತೆಗೆದುಕೊಂಡು ಕೂದಲಿನ ಬುಡಕ್ಕೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ. ಹೀಗೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತದೆ, ಡ್ಯಾಂಡ್ರಫ್ ಕಡಿಮೆ ಆಗುತ್ತದೆ, ಕೂದಲಿನ ಸಮಸ್ಯೆಗಳು ನಿವಾರಣೆ ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.